ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ನಮ್ಮ GMV ಕನ್ನಡ ಈ ಒಂದು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ನಾವು ಈ ದಿವಸ 10ನೇ ತರಗತಿಯ ಮೊದಲನೆಯ ಪದ್ಯವಾಗಿರುವಂತಹ ಸಂಕಲ್ಪ ಗೀತೆ ಪದ್ಯದ ಬಗ್ಗೆ ತಿಳಿತಾ ಹೋಗೋಣ. ಈ ಪದ್ಯವನ್ನು ಬರೆದಂತಹ ಕವಿ ಯಾರಿದ್ದಾರೆ ಅಂತ ಹೇಳಿದ್ರೆ, ನಮಗೂ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ 3ನೆಯ ಕನ್ನಡದ ರಾಷ್ಟ್ರಕವಿಯಾದಂತಹ GS ಶಿವರುದ್ರಪ್ಪನವರು ಈ ಪದ್ಯದ ಲೇಖಕರಾಗಿದ್ದಾರೆ. ಈ ದಿವಸ GS ಶಿವರುದ್ರಪ್ಪನವರು ಬರೆದಂತಹ ಸಂಕಲ್ಪ ಗೀತೆ ಪದ್ಯದ ಬಗ್ಗೆ ನಾವು ತಿಳಿಯೋಣ. ನಮ್ಮಲ್ಲಿ ಒಂದು ಮಾತಿದೆ, ಅದೇನು ಅಂತ ಹೇಳಿದ್ರೆ, ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದ, ಸಾಗುತ್ತಿತ್ತು ರಣವೀರರ ಹಿಂಡು. ಆದರೆ ಹೀಗೇಗಾಗಿದೆಯಪ್ಪ ಅಂತಂದರೆ, ಮುಂದೆ ಗುರಿಯೂ ಇಲ್ಲ, ಹಿಂದೆ ಗುರುವೂ ಇಲ್ಲ, ಸಾಗುತ್ತಿದೆ ರಣಹೇಡಿಗಳ ಹಿಂಡು. ಇದರ ಅರ್ಥ ಮಕ್ಕಳೇ, ನಮ್ಮ ಬದುಕಿಗೆ ಒಂದು ಗುರಿ ಇರಬೇಕು. ಗುರಿ ಅಂದರೆ ಉದ್ದೇಶ, ನಾವು ಕಂಡಂತಹ ಕನಸು. ಗುರಿಯನ್ನು ಇಟ್ಕೊಂಡು ಅದನ್ನು ಮುಟ್ಟುವ ಕಡೆಗೆ ನಮ್ಮ ಹೆಜ್ಜೆ ಸಾಗಬೇಕು, ನಮ್ಮ ಪ್ರಯತ್ನ ಸಾಗಬೇಕು. ಆ ಅರ್ಥವನ್ನು ಹೇಳುವಲ್ಲಿ ಇವತ್ತು GS ಶಿವರುದ್ರಪ್ಪನವರು ಬರೆದಂತಹ ಭಾವಗೀತೆ ಇದಾಗಿದೆ. ಸಂಕಲ್ಪ ಗೀತೆ ಇದೊಂದು ಭಾವಗೀತೆ. ಇದು ಇತಿಹಾಸ ಅಥವಾ ಜನ ನಮ್ಮನ್ನು ಗುರುತಿಸೋದು ನಾವೇನಾದರೂ ಸಾಧನೆಯನ್ನು ಮಾಡಿದಾಗ ಮಾತ್ರ ನಮ್ಮನ್ನು ನೆನೀತಾರೆ. ಇಲ್ಲದೇ ಇದ್ದರೆ ಯಾರೂ ಕೂಡ ನಮ್ಮನ್ನು ನೆನೆಯುವುದಿಲ್ಲ. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅಂದಂತಹ ತಿಲಕ್ ಕೂಡ ಸಾಧನೆ ಮಾಡಿದಾಗ, ಮಹಾತ್ಮ ಗಾಂಧೀಜಿಯನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಅದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಧುಮುಕಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದರ ಫಲ. ಇವತ್ತು ನಾವು ಅವರನ್ನೆಲ್ಲರನ್ನ ಸ್ಮರಿಸ್ತೀವಿ. ಹಾಗಾಗಿ ನಾವೊಬ್ಬ ಸಾಧಕರಾಗಬೇಕು ಅಂತ ಹೇಳಿದ್ರೆ ನಮ್ಮ ಜೀವನಕ್ಕೊಂದು ಸಂಕಲ್ಪ ಬೇಕು. ಇಲ್ಲಿ ಸಂಕಲ್ಪ ಅಂದರೆ ಮಕ್ಕಳ ನೆನ್ಪಿಟ್ಟುಗಳೇ, ಒಂದು ದೃಢ ನಿರ್ಧಾರ, ನಮ್ಮ ಒಂದು ಬಲವಾದ ಇಚ್ಛೆ, ಅಥವಾ ಜೀವನದಲ್ಲಿ ನಾವು ಕಾಣುವಂತಹ ಕನಸು. ಕಂಡ ಕನಸು ನನಸಾಗಬೇಕು, ಅಂದುಕೊಂಡ ಗುರಿಯನ್ನು ನಾವು ತಲುಪಬೇಕು. ಹಾಗಾದಾಗ ಮಾತ್ರ ನಾವು ಎಲ್ಲರ ಮಧ್ಯೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ. ಆಗ ನಮ್ಮ ಜೀವನ ಸಾರ್ಥಕ ಅನ್ನುವಂತಹ ಅರ್ಥವನ್ನು GSS ರವರು ಸಂಕಲ್ಪ ಗೀತೆಯ ಮೂಲಕ ನಮ್ಮ ಜೀವನದ ನಡೆ ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಈ ದಿವಸ ಆ ಪದ್ಯವನ್ನು ನೋಡ್ತಾ ಹೋಗೋಣ. ಪದ್ಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ನಾವು ಕವಿ ಪರಿಚಯವನ್ನು ಅಭ್ಯಾಸ ಮಾಡೋದಿದೆ. ಆ ನಿಟ್ಟಿನಲ್ಲಿ ಸಂಕಲ್ಪ ಗೀತೆಯನ್ನು ಬರೆದಂತಹ ಕವಿ ಅದು ಯಾರು? GS ಶಿವರುದ್ರಪ್ಪನವರ ಪರಿಚಯವನ್ನು ನಾವು ಸಂಕ್ಷಿಪ್ತವಾಗಿ ಮೊದಲು ತಿಳಿದುಕೊಳ್ಳೋಣ. ನೀವೆಲ್ಲರೂ ಕೂಡ ಪುಸ್ತಕ ಇದ್ದರೆ ಪುಸ್ತಕವನ್ನು ನೋಡ್ತಾನೂ ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಸೊ ಮೊದಲಿಗೆ ಕವಿ ಪರಿಚಯ. GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಮಕ್ಕಳೇ ಗೊತ್ತಿರಬೇಕು, GS, G ಅಂದರೆ ಗುಗ್ಗರಿ, S ಅಂದರೆ ಶಾಂತವೀರಪ್ಪ. ಪೂರ್ಣ ಹೆಸರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ. ಇವರು ಜನಿಸಿದ್ದು ಎಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದವರು. ಎಷ್ಟರಲ್ಲಿ ಜನಿಸ್ತಾರೆ ಮುಂದಿದೆ. ಇವರ ಕಾಲ ಕ್ರಿಸ್ತಶಕ 1926, 2013. ಇಲ್ಲಿ ಅವರು ಜನನದ ವರ್ಷ ಹಾಗೇನೆ ಅವರ ಮರಣದ ವರ್ಷ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ನೀವು ಅದನ್ನು ಸರಿಯಾಗಿ ನೆನಪಿಡಬೇಕು. ಜನನದ ವರ್ಷ 1926, ಮರಣದ ವರ್ಷ 2013. ಮುಂದೆ ಮೈಸೂರು ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ, ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಎಲ್ಲಿ ಸೇವೆ ಮಾಡಿದರು, ಎಲ್ಲಿ ಕೆಲಸ ಮಾಡಿದರು ಅನ್ನೋದನ್ನು ಕೊಟ್ಟಿದ್ದಾರೆ. ಮೊದಲನೇದು ನಮ್ಮ ಕನ್ನಡದ ಮೊದಲ ವಿಶ್ವವಿದ್ಯಾನಿಲಯವಾಗಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾರೆ. ಹಾಗೆಯೇ ಮತ್ತೊಂದು ಕಡೆ ಯಾವುದು ಅಂತ ಹೇಳಿದ್ರೆ ಉಸ್ಮಾನಿಯಾ. ಇದು ಗೊತ್ತಿರಬೇಕು ಮಕ್ಕಳು ನಿಮಗೆ. ಎಲ್ಲಿ ಅಂತ ಹೇಳಿದ್ರೆ ತೆಲಂಗಾಣ ದೇಶ ಅಥವಾ ತೆಲಂಗಾಣ ರಾಜ್ಯ, ಅಲ್ಲಿ ಬರುವಂತಹ ಹೈದರಾಬಾದ್ ನಗರದಲ್ಲಿ
ಇದು ಭಾರತದ ಪ್ರಪ್ರಥಮ ಉರ್ದು ವಿಶ್ವವಿದ್ಯಾನಿಲಯ ಅನಿಸಿಕೊಂಡಿದೆ. ಯಾವುದು ಅಂತ ಹೇಳಿದ್ರೆ ಉಸ್ಮಾನಿಯಾ. ನೀವು ಪುಸ್ತಕದಲ್ಲಿ ಬೇಕಾದ್ರೆ ಅದನ್ನು ಹೆಸರಿದೆ, ಗಮನಿಸಬಹುದು. ಹಾಗೆಯೇ ಬೆಂಗಳೂರಿನಲ್ಲಿರುವಂತಹ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಇವರು ಕನ್ನಡದ ಪ್ರಾಧ್ಯಾಪಕರಾಗಿ ಸೇವೆ ಮಾಡಿದ್ದಾರೆ. ಹಾಗೆಯೇ ಆ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದ ಅಧ್ಯಯನದ ವಿಭಾಗ ಅಂತ ಹೇಳಿರುತ್ತೆ, ಆ ವಿಭಾಗಕ್ಕೆ ಇವರು ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ಆಧುನಿಕ ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಶಿವರುದ್ರಪ್ಪ ಅವರು ಸಾಮಗಾನ, ಒಲವು ಚೆಲುವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿರ್ತಕ್ಕಂತಹ ಕೃತಿಗಳ ಹೆಸರುಗಳು ಇವು, ನೆನ್ಪಿಟ್ಕೋಬೇಕು. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ವಿಮರ್ಶೆಯ ಪೂರ್ವ ಪಶ್ಚಿಮ, ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ. ಈ ರೀತಿ ಮಹತ್ವದ ಕೃತಿಗಳನ್ನು ಇವರು ನಮ್ಮ ಕನ್ನಡಕ್ಕೆ ಕೊಟ್ಟಿದ್ದಾರೆ ಮಕ್ಕಳೇ. ಹಾಗೆಯೇ ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು: ಕಾವ್ಯಾರ್ಥ ಚಿಂತನಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಶಿವರುದ್ರಪ್ಪ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪುರಸ್ಕಾರಕ್ಕೆ ಭಾಜನರಾಗಿದ್ದಾರೆ. ಇವರಿಗೆ ಬಂದಿರುವಂತಹ ಪುರಸ್ಕಾರಗಳು ಮಕ್ಕಳೇ ಇವು. ಕಾವ್ಯಾರ್ಥ ಚಿಂತನ ಅನ್ನುವಂತಹ ಇವರ ಕೃತಿಗೆ ಇವರಿಗೆ ಸಿಕ್ಕಿರೋದು ಯಾವುದು? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಹಾಗೆಯೇ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯ, ಅದು ಆದಿಕವಿ ಪಂಪನ ಹೆಸರಿನ ಅರ್ಥದಲ್ಲಿ ಕೊಡುವಂತಹ ನಾಡೋಜ ಪ್ರಶಸ್ತಿ ಅನ್ನುವಂಥದ್ದು, ಅದು ಕೂಡ ಇವರಿಗೆ ಲಭಿಸಿರ್ತಕ್ಕಂಥದ್ದು. ಹಾಗೆಯೇ ಇವರಿಗೆ ಬೆಂಗಳೂರು ಮತ್ತು ಕುವೆಂಪು ವಿಶ್ವವಿದ್ಯಾನಿಲಯಗಳ ಗೌರವ ಡಿ ಲಿಟ್ ಪದವಿ. ಡಿ ಲಿಟ್ ಅಂತಂದು ಹೇಳಿದ್ರೆ ಅದು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಡುವಂತಹ ಡಾಕ್ಟರೇಟ್ ಪದವಿ, ಡಾಕ್ಟರೇಟ್ ಆಫ್ ಲಿಟ್ರೇಚರ್ ಅಂತಂದು ಹೇಳಿ ಕರೀತಾರೆ. ಇವರಿಗೆ ಗೌರವ ಡಿ ಲಿಟ್ ಪದವಿ ಕೂಡ ಸಿಕ್ಕಿದೆ. ಹಾಗೆಯೇ ರಾಷ್ಟ್ರಕವಿ ಅಭಿಧಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಇವರಿಗೆ ರಾಷ್ಟ್ರಕವಿ ಬಿರುದು ಸಿಕ್ಕಿದೆ ಮಕ್ಕಳೇ. ರಾಷ್ಟ್ರಕವಿ ಬಿರುದು ಇಲ್ಲಿವರೆಗೂ ಕನ್ನಡದಲ್ಲಿ 3 ಜನ ಮಹಾಕವಿಗಳಿಗೆ ಸಿಕ್ಕಿದೆ. ಅದು ಮೊದಲನೇದಾಗಿ ಮಂಜೇಶ್ವರದ ಎಂ ಗೋವಿಂದ ಪೈ ಅವರಿಗೆ ಮೊದಲು ಸಿಕ್ಕಿರೋದು, ಅದು ಅವರಿಗೆ ಮದ್ರಾಸ್ ಸರ್ಕಾರ ಕೊಡುತ್ತೆ. ಅವರ ನಂತರ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಂತಹ ಪ್ರಥಮ ಕವಿ ಕುವೆಂಪುರವರಿಗೆ ಯಾವುದು ರಾಷ್ಟ್ರಕವಿ ಬಿರುದು ಸಿಗುತ್ತೆ. ನಂತರದಲ್ಲಿ 3ನೇವರೇ GS ಶಿವರುದ್ರಪ್ಪನವರು ಕೂಡ ಆ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಹಾಗೆಯೇ ಪಂಪ ಪ್ರಶಸ್ತಿಗೂ ಕೂಡ ಪಾತ್ರರಾಗಿದ್ದಾರೆ. ನಮ್ಮ ಕನ್ನಡದ ಆದಿಕವಿ ಎನಿಸಿದಂತಹ ಪಂಪ ಕವಿಯ ಹೆಸರಿನಲ್ಲಿ ಕೊಡಮಾಡಲಾಗ್ತಕ್ಕಂತಹ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಇನ್ನು 1992ರಲ್ಲಿ ದಾವಣಗೆರೆಯಲ್ಲಿ ಸಮಾವೇಶಗೊಂಡ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದು ನಿಮಗೆ ಗೊತ್ತಿದೆ ಮಕ್ಕಳೇ, ಪ್ರತಿ ವರ್ಷ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂಥೇಳಿ ಕಾರ್ಯಕ್ರಮವನ್ನು ನಮ್ಮ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ ಕಡೆಯಿಂದ, ಸರ್ಕಾರದ ಕಡೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಕನ್ನಡದ ಪ್ರತಿಯೊಬ್ಬ ಪ್ರತಿಷ್ಠಿತ ಕವಿಯನ್ನು 3 ದಿನ ನಡೆಯುವಂತಹ ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಇವರು ಕೂಡ ಶಿವರುದ್ರಪ್ಪನವರು ಎಲ್ಲಿ ನಡೆದಂಥದ್ದು? ದಾವಣಗೆರೆಯಲ್ಲಿ ನಡೆದಂತಹ 61ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇವರು ಅಧ್ಯಕ್ಷರಾಗಿದ್ದರು. ಇನ್ನು ಕೊನೆಯದಾಗಿ ಬಹಳ ಮುಖ್ಯ, ಆಕರ ಗ್ರಂಥ GS ಶಿವರುದ್ರಪ್ಪ ವಿರಚಿತ ಎದೆ ತುಂಬಿ ಹಾಡಿದೆನು ಕವನ ಸಂಕಲನದಿಂದ ಸಂಕಲ್ಪ ಗೀತೆ ಕವಿತೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳೇ, ಪ್ರತಿ ಪಾಠ ಆಗಿರಬಹುದು, ಪ್ರತಿ ಪದ್ಯ ಆಗಿರಬಹುದು, ಆ ಪದ್ಯ ಅಥವಾ ಪಾಠವನ್ನು ಅವರ ಯಾವ ಕೃತಿಯಿಂದ ಆರಿಸಿಕೊಂಡಿದ್ದಾರೆ ಅನ್ನುವಂತಹ ಆಕರ ಗ್ರಂಥ ಇದೆಯಲ್ಲ, ಅದು ಸಂದರ್ಭ ಬರೆಯೋದಕ್ಕೆ ನಿಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ನೀವು ತಪ್ಪದೆ ನೆನಪಿಡಬೇಕು. ಹಾಗಾದರೆ ಎದೆ ತುಂಬಿ ಹಾಡಿದೆನು ಅನ್ನುವಂತಹ ಆಕರ ಗ್ರಂಥದಿಂದ ಇವತ್ತಿನ ನಮ್ಮ ಈ ಮೊದಲ ಪದ್ಯ ಸಂಕಲ್ಪ ಗೀತೆಯನ್ನು ನಾವು ಇಲ್ಲಿ ಆರಿಸಿಕೊಂಡಿರೋದನ್ನು ಗಮನಿಸ್ಬೋದು. ಇದು ಕವಿ ಶಿವರುದ್ರಪ್ಪನವರ ಬಗ್ಗೆ ಇರುವಂತಹ ಒಂದು ಸಂಕ್ಷಿಪ್ತ ಪರಿಚಯ. ಇದು ಪರೀಕ್ಷೆಗೆ ಎಲ್ಲೋ ಒಂದು ಕಡೆಗೆ ಅವರದು ಮುಖ್ಯ ಆಗುತ್ತೆ. ಹಾಗಾಗಿ ನೀವು ಅಭ್ಯಾಸ ಮಾಡಬೇಕು, ನೆನಪಲ್ಲಿಟ್ಕೋಬೇಕು. ಈಗ ನಾವು ನೇರವಾಗಿ ಆಶಯ ಭಾವಕ್ಕೆ ಬರೋಣ. ಆಶಯ ಅಂದರೆ ಮಕ್ಕಳೇ ಉದ್ದೇಶ. ಕವಿ ಈ ಪಾಠವನ್ನಾಗಿರಲಿ ಪದ್ಯವನ್ನಾಗಿರಲಿ ಬರೆದಿರುವಂತಹ ಅರ್ಥ ಏನು, ಹಿನ್ನೆಲೆ ಏನು, ಅದರ ಉದ್ದೇಶ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಕೊಟ್ಬಿಟ್ಟಿರ್ತಾರೆ. ನಾವು ಅದನ್ನು ನೋಡೋಣ. ಈ ಪದ್ಯದಲ್ಲಿ ಏನಿದೆ?
ಜೀವನದಲ್ಲಿ ಧನಾತ್ಮಕ ಭಾವನೆಯನ್ನು, ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನಮ್ಮ ಜೀವನದಲ್ಲಿ, ವ್ಯಕ್ತಿಯ ಜೀವನದಲ್ಲಿ ನಾವು ಎಂತಹ ಭಾವನೆ? ಧನಾತ್ಮಕ ಭಾವನೆ. ಧನಾತ್ಮಕ ಅಂದರೆ ಮಕ್ಕಳ ಪದದ ಅರ್ಥ ಅನೇಕ ಕೊಡ್ತೀವಿ. ಒಳ್ಳೆಯ ಅಥವಾ ಸಕಾರಾತ್ಮಕ ಅನ್ನುವಂತಹ ಅರ್ಥಗಳಿದ್ದಾವೆ. ನಾವು ಜೀವನದಲ್ಲಿ ಎಂಥ ಭಾವನೆಗಳನ್ನು ಹೊಂದಬೇಕು? ಸಕಾರಾತ್ಮಕ ಭಾವನೆಗಳನ್ನು, ಅಂದರೆ ಒಳ್ಳೆಯ ಭಾವನೆಗಳನ್ನು ಹೊಂದಬೇಕು ಒಂದು. ಇನ್ನು ದೃಢ ಸಂಕಲ್ಪವನ್ನು ಹೊಂದಿರಬೇಕು. ನೋಡಿ, ಈ ಪದ್ಯದ ಹೆಸರಲ್ಲೇ ಇದೆ ಸಂಕಲ್ಪ. ಸಂಕಲ್ಪ ಅಂತಂದು ಹೇಳಿದರೆ ಒಂದು ದೃಢವಾದ ನಿರ್ಧಾರ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದರಲ್ಲಾಗಿರಲಿ, ಯಾವುದೇ ಒಂದು ತೀರ್ಮಾನವನ್ನು ತಗೊಳೋದ್ರಲ್ಲಾಗಿರಲಿ, ದೃಢವಾದ ನಿರ್ಧಾರವನ್ನು ನಾವು ಹೊಂದಿದವರಾಗಬೇಕು. ಅದನ್ನು ನಮಗೆ ಇವತ್ತಿನ ಶಿವರುದ್ರಪ್ಪನವರ ಈ ಪದ್ಯ ನಮಗೆ ತಿಳಿಸ್ಕೊಡ್ತತಿ. ಹಾಗೆಯೇ ಯಾವುದೇ ರೀತಿಯ ಸವಾಲುಗಳು ಎದುರಾದಾಗಲೂ ಆತ್ಮವಿಶ್ವಾಸದ ಸಂಕಲ್ಪ ನಿಷ್ಠೆಯಿಂದ ಕ್ರಿಯಾಶೀಲರಾದಾಗ ಯಶಸ್ಸು ಲಭಿಸುತ್ತದೆ. ಏನು ನಾವು ತಿಳಿತೀವಿ ಅಂತ ಹೇಳಿದ್ರೆ, ನಮ್ಮ ಬದುಕಿನ ಉದ್ದಕ್ಕೂ ಕೂಡ ಸುಲಭವಾದಂತಹ ದಿನಗಳು ಇರೋದಿಲ್ಲ. ಅನೇಕ ಸವಾಲುಗಳು ಬದುಕಿನಲ್ಲಿ ಎದುರಾಗ್ತವೆ. ಸವಾಲುಗಳು ಅಂತ ಹೇಳಿದ್ರೆ ಕಷ್ಟ ಆಗಿರಬಹುದು, ಸಮಸ್ಯೆಗಳಾಗಿರಬಹುದು, ನೂರಾರು ಅಡೆತಡೆಗಳಾಗಿರ್ಬೋದು. ಈಗ ನಿಮ್ಮದೇ ಉದಾಹರಣೆ ತಗೊಳ್ಳಿ, 10ನೇ ತರಗತಿಗಳಂದರೆ ಸವಾಲುಗಳು ಒಂದಲ್ಲ ಒಂದು ಬಂದೇ ಬರ್ತವೆ. ಏನು ಬರ್ತವೆ ಹೇಳಿ? ಪರೀಕ್ಷೆಗಳು ಬರ್ತವೆ. ಪರೀಕ್ಷೆಗಳೇ ನಿಮಗೆ ಸವಾಲುಗಳು. ಒಂದು FA ಮುಗೀತು ಅಂದರೆ ಇನ್ನೊಂದು FA ಬರುತ್ತೆ, ಎರಡನೇ ಸವಾಲು. 6 ವಿಷಯಗಳನ್ನು ಓದಬೇಕು, 6 ವಿಷಯಗಳು ನಿಮಗೆ ಸವಾಲುಗಳು ಅಲ್ವಾ? ಈ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಬೇಕು. ಅದನ್ನು ಎದುರಿಸಿ ಸಂಕಲ್ಪ ನಿಷ್ಠೆಯಿಂದ ನಾನು ಹಿಡಿದ ಕೆಲಸವನ್ನು ಮಾಡೇ ಮಾಡ್ತೀನಿ ಅನ್ನುವಂತಹ ದೃಢ ನಿರ್ಧಾರದಿಂದ ನಾವು ಕಾರ್ಯಪ್ರವೃತ್ತರಾದಾಗ ನಮಗೆ ಏನು ಲಭಿಸುತ್ತೆ? ಯಶಸ್ಸು ಅನ್ನುವುದು ಲಭಿಸುತ್ತದೆ. ಅದನ್ನೇ ಹೇಳ್ತಾರೆ. ಹಾಗೆಯೇ ಭೇದ ಭಾವಗಳನ್ನು ಹೋಗಲಾಡಿಸಿ ಐಕ್ಯದಿಂದ ಪ್ರಯತ್ನಶೀಲರಾದಾಗ ಬಲ ವರ್ಧಿಸುತ್ತದೆ. ನಾವೆಲ್ಲರೂ ಕೂಡ ಈ ನಮ್ಮಲ್ಲಿರುವಂತಹ ಸಂಕುಚಿತ ಭಾವನೆಗಳನ್ನು ಮೊದಲು ಹೋಗಲಾಡಿಸ್ಬೇಕು. ಭೇದ ಭಾವಗಳು ಅಂತಂದು ಹೇಳಿದ್ರೆ ಅದು ಶ್ರೀಮಂತ ಬಡವ ಅನ್ನೋದಾಗಿರಲಿ, ಜಾಣ ದಡ್ಡ ಅನ್ನುವಂತಹ ಭಾವನೆಯಾಗಿರಲಿ, ಗಂಡು ಹೆಣ್ಣು ಅನ್ನುವಂತಹ ಭಾವನೆಯಾಗಿರಲಿ, ಅಥವಾ ಜಾತಿ ತಾರತಮ್ಯಗಳು ಆಗಿರಲಿ, ಈ ಎಲ್ಲ ಭೇದ ಭಾವಗಳಿಂದ ನಾವು ಹೊರಗಡೆ ಹೋಗಲಾಡಿಸಿ ಐಕ್ಯತೆ ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಕಾರ್ಯಪ್ರವೃತ್ತರಾದಾಗ ಏನಾಗುತ್ತೆ? ನಮ್ಮಲ್ಲಿ ಬಲ ಅನ್ನೋದು ವರ್ಧಿಸುತ್ತದೆ, ಶಕ್ತಿ ಅನ್ನೋದು ಇಮ್ಮಡಿಯಾಗುತ್ತೆ. ಹಾಗಾಗಿ ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನ ದೃಢ ನಿಷ್ಠತೆಯಿಂದ ಸ್ವಾಸ್ಥ್ಯದ ನೆಲೆಯಾಗಿಸುವ ಹಣತೆ ಹಚ್ಚಿದಾಗ ಕತ್ತಲೆ ದೂರವಾಗುತ್ತದೆ ಎಂಬುದನ್ನು ಭಾವಗೀತೆಯ ಮೂಲಕ ವ್ಯಕ್ತಗೊಳಿಸುವುದೇ ಈ ಕವನದ ಆಶಯವಾಗಿದೆ. ಶಿವರುದ್ರಪ್ಪನವರು ಏನು ಹೇಳ್ತಾರೆ? ಭಯ ಮತ್ತು ಅನುಮಾನ ಆವರಿಸಿರುವ ಸಮಾಜವನ್ನು, ಇವತ್ತು ನಮ್ಮ ಸಮಾಜವನ್ನು ಎಲ್ಲೋ ಒಂದು ಕಡೆಗೆ ಹಾಳು ಮಾಡ್ತಾ ಇರೋದು ಏನನ್ನಪ್ಪ ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ಭಯ ಹಾಗೇನೆ ಅನುಮಾನ. ನಾವು ಯಾರ ಮೇಲೆ ಆಗಿರಲಿ, ಯಾವ ವಿಷಯದ ಮೇಲೆ ಆಗಿರಲಿ ಭಯವನ್ನು ಅಥವಾ ಅನುಮಾನವನ್ನು ಹೊಂದಬಾರದು. ನನ್ನದೇ ಆದಂಥ ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮನುಷ್ಯನ ಮೊದಲ ಶತ್ರು ಯಾವುದು ಅಂತ ಹೇಳಿದ್ರೆ ನಮ್ಮೊಳಗಿರುವ ಭಯ ನಮ್ಮನ್ನು ಯಾವ ಸಾಧನೆಯ ಕಡೆಗೂ ಕೂಡ ಹೋಗೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಭಯ ಹಾಗೇನೆ ಅನುಮಾನವನ್ನು ಮೊದಲು ದೂರಗೊಳಿಸ್ಕೋಬೇಕು. ಇದು ದೂರ ಆಯಿತು ಅಂದರೆ ನಾವು ಸಮಾಜವನ್ನು ಸ್ವಾಸ್ಥ್ಯದ ನೆಲೆಗೆ ಒಯ್ಬೋದು. ಸ್ವಾಸ್ಥ್ಯ ಅಂತ ಹೇಳಿದ್ರೆ ಆರೋಗ್ಯ ಅಥವಾ ಕ್ಷೇಮ ಅಥವಾ ಸುಸ್ಥಿತಿ, ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ನಮ್ಮೊಳಗಡೆಗೆ ಭಯ ಆವರಿಸಿದೆ, ಅನುಮಾನಗಳು ಸಂಶಯಗಳು ಆವರಿಸಿದ್ದಾವೆ. ಅವುಗಳಿಂದ ದೂರಾದಾಗ ಹಾಗೇನೆ ಪರಸ್ಪರರಲ್ಲಿ ಪ್ರೀತಿ ಅನ್ನುವಂತಹ ಭಾವನೆಗಳನ್ನು ಹಂಚಿದಾಗ, ಪ್ರೀತಿಯ ಹಣತೆಯನ್ನು ಹಚ್ಚಿದಾಗ ಅಜ್ಞಾನ ಅಥವಾ ಅಂಧಕಾರದ ಕತ್ತಲೆ ಅನ್ನೋದು ದೂರವಾಗುತ್ತೆ ಅನ್ನೋದನ್ನು ಶಿವರುದ್ರಪ್ಪನವರು ತಮ್ಮ ಇವತ್ತಿನ ಪದ್ಯ ಭಾಗದಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ. ಇದೇ ಸಂಕಲ್ಪ ಗೀತೆ ಪದ್ಯದ ಆಶಯ ಭಾವವಾಗಿದೆ. ಈಗ ಆ ಪದ್ಯದ ಮೊದಲ ನುಡಿಯನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ. ಮಕ್ಕಳೇ, ನಿಮ್ಮ ಹತ್ರ ಪುಸ್ತಕ ಇದ್ದರೆ ತಗೋಬೋದು. ಹಾಗಾದರೆ ಒಂದು ಪೆನ್ನು ಇದ್ದರೂ ಕೂಡ ನೀವು ಏನಾದರೂ ಕಠಿಣ ಪದಗಳು ಅಥವಾ ಯಾವುದಾದ್ರೂ ವ್ಯಾಕರಣಾಂಶದ ಪದಗಳು ಇದ್ದರೆ ಬರ್ಕೋಬಹುದು. ಅದು ಪರೀಕ್ಷೆಯಲ್ಲಿ ನಿಮಗೆ ನೆನಪಿಗೆ ಬರ್ತದೆ. ನೋಡಿ, ಮೊದಲನೇ ಚರಣದ ಕಡೆಗೆ ಹೋಗೋಣ. ಏನಿದೆ? ಸುತ್ತಲೂ ಕವಿಯುವ ಕತ್ತಲೆಯೊಳಗೆ
ಪ್ರೀತಿಯ ಹಣತೆಯ ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ನೆನಪಿರಲಿ ಮಕ್ಕಳೇ, ಶಿವರುದ್ರಪ್ಪನವರು ಬರೆದಂತಹ ಸಂಕಲ್ಪ ಗೀತೆ ಇದೊಂದು ಭಾವಗೀತೆ. ಇಲ್ಲಿ ಕವಿ ಪದ್ಯದ ಸಾಲುಗಳಲ್ಲಿ ತಗೊಂಡಿರುವಂತಹ ಅರ್ಥಗಳೇ ಬೇರೆ, ಒಳ ಅರ್ಥನೇ ಬೇರೆ. ಏನು ಹೇಳಿದರೆ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ. ಕತ್ತಲಾದಾಗ ನಾವು ಏನು ಮಾಡ್ತೀವಿ ಹೇಳಿ? ದೀಪವನ್ನ ಹಚ್ತೀವಿ ಅಥವಾ ಬೆಳಗಿಸ್ತೀವಿ. ಇವರು ಅದನ್ನೇ ಹೇಳ್ತಾರ, ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ. ಕತ್ತಲನ್ನು ಹೋಗ್ಲಾಡಿಸೋದಕ್ಕೆ ನಾವು ಹಣತೆ ಹಚ್ಚಿದಾಗ ಹೇಗೆ ಬೆಳಕು ಬರುತ್ತೋ, ಕತ್ತಲು ದೂರ ಆಗುತ್ತೋ, ನಮ್ಮ ಸುತ್ತಲೂ ಕೂಡ ಅಜ್ಞಾನವೆಂಬ ಕತ್ತಲು ಆವರಿಸಿದೆ ಮಕ್ಕಳೇ. ಅಜ್ಞಾನ ಅಂದ್ರೆ ನಮ್ಮೊಳಗಿರುವ ಅಂಧಕಾರ, ಕೆಟ್ಟ ಗುಣಗಳು. ಇವುಗಳನ್ನು ಹೋಗ್ಲಾಡಿಸೋದಕ್ಕೆ ನಾವು ಎಂತಹ ಹಣತೆಯನ್ನು ಹಚ್ಚಬೇಕಾಗೈತಿ? ಪ್ರೀತಿಯ ಹಣತೆಯ ಹಚ್ಚೋಣ. ನಿಮಗೆ ಗೊತ್ತಿರಲಿ, ಈ ಹಣತೆ ಅನ್ನುವಂತಹ ಪದ, ಹಣತೆ ಪದದ ಅರ್ಥ ನಾವು ಏನಂತ ಹೇಳ್ತೀವಿ? ದೀಪ. ಹಣತೆ ಪದದ ಅರ್ಥ ಏನು? ದೀಪ. ಹಾಗೆಯೇ ಈ ದೀಪವನ್ನ ಹಚ್ಚಿದಾಗ ನಮ್ಮೊಳಗಿರುವ ಕತ್ತಲೆ ಪದದ ಅರ್ಥ ಇಲ್ಲಿ ನಾವು ಏನಂತಹ ಭಾವಿಸಬೇಕು ಅಂತ ಹೇಳಿದ್ರೆ, ನಮ್ಮೊಳಗಿರುವಂತಹ ಅಜ್ಞಾನ. ನೆನಪರಿ, ಅಜ್ಞಾನವನ್ನು ಹೋಗ್ಲಾಡಿಸೋದಕ್ಕೋಸ್ಕರ ಪ್ರೀತಿಯ ಹಣತೆಯ ಹಚ್ಚೋಣ. ಹಾಗೆ ಬಿರುಗಾಳಿಗೆ ಹೊಯ್ದಾಡುವ ಹಡಗನು ಎಚ್ಚರದಲ್ಲಿ ಮುನ್ನಡೆಸೋಣ. ಇಲ್ಲಿ ಹಡಗು ಅಂದ್ರೆ ನೀರಲ್ಲಿ ಸಂಚರಿಸುವ ಹಡಗಲ್ಲ, ನಮ್ಮ ಜೀವನವೆಂಬ ಹಡಗು, ಬದುಕೆಂಬ ಹಡಗು. ಈ ಬದುಕೆಂಬ ಹಡಗನ್ನ ನಾವು ಸರಿಯಾದ ರೀತಿಯಲ್ಲಿ ಯಾವುದೇ ತೊಂದರೆಗಳಿಗೆ ಸಿಕ್ಕಾಕಿಕೊಳ್ಳದೆ ನಡೆಸಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಎಚ್ಚರ ಇರಬೇಕು. ಅನೇಕ ಅಡೆತಡೆಗಳು ಬರ್ತವೆ. ಬಿರುಗಾಳಿ ಅಂದ್ರೆ ಜೀವನದಲ್ಲಿ ಬರುವಂತಹ ಅಡೆತಡೆಗಳು, ಸಮಸ್ಯೆಗಳು. ಇವುಗಳನ್ನೆಲ್ಲವನ್ನು ನಾವು ಎದುರಿಸಿ ಧೈರ್ಯದಿಂದ ಮುನ್ನಡೆಸಿದಾಗ ನಮ್ಮ ಜೀವನ ಒಂದು ಸುಸ್ಥಿತಿಯಲ್ಲಿ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಮಾತನ್ನ ಇವರು ಮೊದಲನೇ ಚರಣದಲ್ಲಿ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾನು ನಿಮಗೆ ತಿಳಿಸೋದಿದೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಈಗ ಪಾಠವನ್ನು ಕೇಳಿದಂತಹ ಎಲ್ಲರೂ ಕೂಡ, ಯಾರು ನಮ್ಮ GMV ಕನ್ನಡ ಈ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಕೂಡ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ಲೈಕನ್ನು ಮಾಡಿ ಅನ್ನೋವಂಥ ಮಾತನ್ನು ಹೇಳ್ತಾ, ಹಾಗೆಯೇ ಸಾಧ್ಯವಾದಷ್ಟು ಜನಗಳಿಗೆ ಅದನ್ನು ನೀವು ಶೇರ್ ಮಾಡಿ ಅನ್ನೋದನ್ನು ನಾನು ಕೇಳ್ಕೊಳ್ತಾ, ಸದ್ಯಕ್ಕೆ ಇವತ್ತಿಗೆ ಈ ದಿನದ ತರಗತಿಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಧನ್ಯವಾದಗಳು.